ಸ್ವಾಮಿ ವಿವೇಕಾನಂದರು ಬರೆದಿರುವಂಥ ಈ ಅದ್ಭುತವಾದ ಸನ್ಯಾಸಿ ಗೀತೆಯನ್ನು ಕೇಳಿದ್ರಲ್ಲ, ಇದ್ರ ಬಗ್ಗೆನೇ ಇವತ್ತಿನ ಕಗ್ಗ. ಏನಂತ ನೋಡೋಣವಾ? ತೊಲಗು ನಿರ್ಜನದೆಡೆಗೆ, ತೊಲಗು ಮಸಣದ ಕಡೆಗೆ, ಒಲವ ಬೇಡಿಸದೆಡೆಗೆ, ಅಳುವು ಬರದೆಡೆಗೆ, ವಿಲಯವಾಗಿಸಿ ಮನವ ನಲುಗಾಡಿಸದೆ ತುಟಿಯ, ತೊಲಗಿ ಮಲಗಲ್ಲಿ ನೀ ಮಂಕುತಿಮ್ಮ. ಇವತ್ತಿನ ಕಗ್ಗದಲ್ಲಿ ಗುಂಡಪ್ಪನವರು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಮಟ್ಟದಲ್ಲೇ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ. ಏನಂತ ಅಂದರೆ, ನಮಗೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಈ ಜೀವನದಲ್ಲಿ ಏನು ಬೇಡ ಅಂತ ಅನ್ಸಕ್ಕೆ ಶುರು ಆಗಬೇಕಂತೆ. ಅಂದರೆ ಯಾರು ಜನ ಇಲ್ಲದೆ ಇರೋ ಕಡೆಗೆ, ಆಮೇಲಿಂದ ಒಂದು ರೀತಿ ಸ್ಮಶಾನದಂಥ ಜಾಗಕ್ಕೆ ಹೋಗ್ಬಿಡಬೇಕು, ಕಾಡಿಗೆ ಹೋಗ್ಬಿಡಬೇಕು. ನಮಗೆ ಯಾವುದೇ ಸಂಬಂಧಿಕರ ಒಂದು ಮೋಹ ಬಂಧನ ಇದು ಯಾವುದೂ ಇರಬಾರ್ದು. ನನಗೆ ಅದು ಬೇಕು, ಇದು ಬೇಕು, ಈ ಯಾವ ಆಕಾಂಕ್ಷೆಗಳು ಇಲ್ಲದೆ ಇರುವಂಥ ಮನಸ್ಥಿತಿಗೆ ನಾವು ಹೋಗಬೇಕಂತೆ. ಮತ್ತು ನಮ್ಮ ಮನಸ್ಸು ಅನ್ನೋದು ತುಂಬಾ ಅದು ಮರ್ಕಟ. ಅದು ಬೇಕು, ಇದು ಬೇಕು ಅಂತ ಬೇಕುಗಳಲ್ಲೇ ಜೀವನ ಮಾಡ್ತಾ ಇರುತ್ತೆ. ಈ ಬೇಕುಗಳಿಂದ ಎಲ್ಲ ದೂರ ಆಗಿ ನನಗೆ ಏನೂ ಬೇಡ, ಈ ಎಲ್ಲದರಿಂದಲೂ ದೂರ ಆಗ್ತೀನಿ. ಮೋಹ, ಬಂಧನ, ಭಾವನೆಗಳು ಎಲ್ಲದರಿಂದಲೂ ದೂರ ಆಗ್ತೀನಿ. ಮತ್ತು ಒಂದು ರೀತಿ ದುಃಖ ಇಲ್ಲದೆ ಇರುವಂಥ ಮನಸ್ಥಿತಿಗೆ ಹೋಗಬೇಕಂತೆ. ಯಾವುದರಿಂದಲೂ ನಮಗೆ ಅಫೆಕ್ಟ್ ಆಗಬಾರ್ದು. ಆ ರೀತಿಯ ಒಂದು ಮನಸ್ಥಿತಿಗೆ ಒಂದು ಸನ್ಯಾಸಿಯ ಜೀವನವನ್ನು ನೀನು ಜೀವನ ಮಾಡು, ಒಂದು ಕಡೆಗೆ ಹೋಗಿ ತೊಲಗಿಬಿಡು ಅನ್ನೋದನ್ನು ಇಲ್ಲಿ ತುಂಬ ಒರಟು ಅಂತ ಅನಿಸ್ಬೋದು. ಆದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವಶ್ಯಕವಾದ ವಿಷಯವನ್ನೇ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.